ಒಂದೊಳ್ಳೆ ರೆಸ್ಟೋರೆಂಟ್ ಸ್ಟೈಲ್ನ ಮಿಸ್ ಮಾಡ್ಕೋತೀರಾ. ನೀರು ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಅಷ್ಟೇ 2 ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾನು ಸ್ವಲ್ಪ ಬಟಾಣಿನ ಹಾಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಸಖತ್ ಟೇಸ್ಟ್ ಮಾತ್ರ ಸಖತ್. ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ರೆಸಿಪಿ ಅಂತ ಅನ್ನೋದಾದ್ರೆ ರಾಜ್ಮಾ ಕರಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ಆಗಿ, ಈಸಿಯಾಗಿ, ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಟ್ ರಾಜ್ಮಾ ಅಂದ್ರೆ ನಿಮಗೆ ಗೊತ್ತಲ್ವಾ, ಅದು ಬೇಗ ನೆನೆಯೋದಿಲ್ಲ, ಹಾಗಾಗಿ ನೈಟೇ ನೆನೆ ಹಾಕಬೇಕು. ಸೊ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ರಾಜ್ಮಾನ ನಾನು ಓವರ್ ನೈಟ್ ನೆನೆ ಹಾಕಿದ್ದೆ. ಹೆಚ್ಚಿಟ್ಕೊಂಡಿರೋಂಥ 2 ಈರುಳ್ಳಿ, 2 ಟೊಮೊಟೊ, ಒಗ್ಗರಣೆಗೆ ಕರಿಬೇವು, 1 ಪಲಾವ್ ಎಲೆ, 2 ಏಲಕ್ಕಿ, ಲವಂಗ ಮತ್ತು 1 ಚಕ್ರ ಮಗ್ಗು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸೋಂಪು ಮತ್ತು ಅಜ್ವಾನ ತೊಗೊಂಡಿದ್ದೀನಿ. ಯಾಕಂದರೆ ರಾಜ್ಮಾ ಸ್ವಲ್ಪ ಹೆವಿ ಐಟಮ್ಸ್ ಅಲ್ವಾ, ಹೆವಿ ಆಗುತ್ತೆ ಅಂತ ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಫಸ್ಟು ರಾಜ್ಮಾನ ಒಂದ್ಸರಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಬಿಟ್ಟು 2 ವಿಸಲ್ ಓಡಿಸ್ಕೊಳ್ಳೋಣ. ಏನೇ ನೆನೆ ಹಾಕಿದ್ರು ಅದು ರಾಜ್ಮಾ ಗೊತ್ತಲ್ವ, ಬೇಗ ನೆನೆಯಲ್ಲ, ಹಾಗಾಗಿ 2 ವಿಸಲ್ ಹೊಡಿಸ್ಕೊಳ್ಳೋಣ. ಆಮೇಲೆ ಟೊಮೆಟೊನೂ ಅಷ್ಟೇ ಒಂದು ಪಾತ್ರೆಲಿ ಹಾಕಿ ಬೇಯಿಸ್ಕೊಂಡು ಅದು ಸಿಪ್ಪೆ ತೆಗೆದು ರುಬ್ಬಿಟ್ಕೊಳ್ಳೋಣ. ಇದನ್ನ ಇವಾಗ ಒಂದ್ಸರಿ ವಾಶ್ ಮಾಡಿಬಿಟ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಯಾವುದೇ ಕಾಳಾದರೂ ಅಷ್ಟೇ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು 2 ವಿಸಲ್ ಕೂಗಿಸ್ಕೊಳ್ಳೋಣ. ಅಷ್ಟೇ 2 ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಳ್ಳೋದ್ರಿಂದ ಅದು ಸಿಪ್ಪೆ ಬಿಡುತ್ತೆ ಮತ್ತು ಗ್ರೇವಿನೂ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇದಕ್ಕೆ ಬೆಂದಿದೆ ನೋಡಿ, ನೋಡಿ ಸಿಪ್ಪೆನೂ ಕೂಡ ಬಿಟ್ಕೊತಾ ಇದೆ. ಆಗಿದೆ ಇದು. ಇವಾಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ಮಸಾಲ ಐಟಮ್ಸ್ ಹಾಕೋಣ. ಜೀರಿಗೆ, ಸೋಂಪು ಮತ್ತು ಮೆಣಕಾಳು, ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಅಷ್ಟೇ, ಈರುಳ್ಳಿ. ನಾನು ಸ್ವಲ್ಪ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಆಗೋರು ಹಾಕ್ಕೋಬೋದು, ಇಲ್ಲಾಂದ್ರೆ ಕಂಪ್ಲೀಟ್ಲಿ ಆಪ್ಷನಲ್ಲು. ನಾನು ಏನಕ್ಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ಬರೀ ರಾಜ್ಮನೆ ಸಿಗ್ತಾ ಇದ್ರೆ ಒಂಥರ ಅನಿಸುತ್ತೆ. ಸೊ ಹಂಗಾಗಿ ಮಧ್ಯೆ ಒಂದೊಂದು ಬಟಾಣಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಿಪ್ಪೆ ತೆಗೆದು ರುಬ್ಬಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕಡಲೆ ಪೌಡರ್, ಸ್ವಲ್ಪ ಗರಂ ಮಸಾಲ. ಇದು ಗ್ರೇವಿ ತರ ಆಗಿದೆ. ಈಗ ನಾನು ಬೇಯಿಸಿ ಇಟ್ಕೊಂಡಿರೋಂಥ ರಾಜ್ಮಾನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ತಕೊಂಡಿದ್ದೀನಿ, ಸ್ವಲ್ಪ ಬಿಟ್ಟಿದ್ದೀನಿ, ಬೇಕಾಗತ್ತಲ್ವ ಮಸಾಲೆಗೆ, ಮತ್ತೆ ಗಟ್ಟಿ ಆಗುತ್ತೆ. ಸೊ ನೀರನ್ನು ಕೂಡ ತೆಗೆದು ಬೇರೆದ್ರಲ್ಲಿ ಇಟ್ಕೊಂಡಿದ್ದೀನಿ ನಾನು, ಬೇಕು ಅಂದರೆ ಹಾಕೋಣ ಅಂತ. ಒಂದು 5 ನಿಮಿಷ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಈಗ ಒಂದು 10 ನಿಮಿಷ ಆಗಿದೆ. ಓಪನ್ ಮಾಡೋಣ. ಸಖತ್ತಾಗಿ ಬಂದಿದೆ, ಸ್ಮೆಲ್ಲೆಲ್ಲ ಗೊತ್ತಾಗ್ತಾ ಇದೆ. ಆಯಿಲು ಕೂಡ ಸಪ್ರೇಟ್ ಆಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ, ತುಂಬ ಸ್ಪೈಸಿ ಆಗು ಬಂದಿದೆ. ಯಾಕಂದರೆ ನಾನು ಮೆಣಸಿನ್ಕಾಯಿ ಎಲ್ಲ ಹೋಳ್ ಮಾಡಿ ಹಾಕಿದ್ರಿಂದ
ಸಕ್ಕದಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಡಯಟ್ ಮಾಡ್ತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋಣ ಖಂಡಿತ ಮರಿಬೇಡಿ. ಹಾಗೆ ನೀವು ಮನೇಲಿ ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ. ಒಂದೊಳ್ಳೆ ರೆಸ್ಟೋರೆಂಟ್ ಸ್ಟೈಲ್ನ ಮಿಸ್ ಮಾಡ್ಕೋತೀರಾ. ರೆಸಿಪಿನ ಟ್ರೈ ಮಾಡಾದ್ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್ ಬಾಯ್.